ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮಿ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ಜೊತೆಯಾಗಿ ನಡೆವೆ ನಾ ಮಳೆಯಲು ಬಿಡದಂತೆ ಹಿಡಿವೆ. ಏನ್ ಯಜಮಾನ್ರೆ, ನ್ಯೂಸ್ ಪೇಪರೇ ಓದ್ದಿರೋರು ಇವತ್ ನ್ಯೂಸ್ ಪೇಪರ್ ಓದ್ತಿದ್ದೀರಾ? ಏನೇ ಹೊಸ ಅಭ್ಯಾಸ? ಒಂದು ವಾರದಿಂದ ಓದ್ತಾ ಇದ್ದೀನಿ. ಶೇರ್ ಮಾರುಕಟ್ಟೆ ಯಾವ ಸ್ಥಿತಿಲಿದೆ ಅಂತ ನೋಡ್ತಾ ಇದ್ದೆ. ಶೇರ್ ಮಾರ್ಕೆಟ್ ಪಾತಾಳಕ್ಕಿಳಿತಿದೆ ಅಂತ ನೀವು ಓದೋದ್ರಲ್ಲೇ ಗೊತ್ತಾಗ್ತಿದೆ. ಅದೇಗೆ? ತಾವು ನ್ಯೂಸ್ ಪೇಪರ್ನ ಉಲ್ಟಾ ಇಟ್ಕೊಂಡು ಓದ್ತಾ ಇದ್ದೀರಾ. ಏರಿರೋ ಶೇರ್ನೆಲ್ಲ ತಾವೇ ಬೀಳ್ಸೋ ಹಾಗಿದ್ದೀರಾ? ಒಂದ್ 5 ನಿಮಿಷ ನಿನ್ ಭುಜ ಬಾಡ್ಗೆಗ್ ಬೇಕು. ಸುಬ್ಬಿ ಬೇಡ ಸುಬ್ಬಿ, ಯಾರಾದ್ರೂ ನೋಡಿದ್ರೆ ಮುಜುಗರ ಆಗತ್ತೆ. ಕರ್ಣ, ಇದೊಳ್ಳೆ ಚೆನ್ನಾಗಾಯ್ತಲ್ಲ. ನಾವೇನು ಮಿಸ್ಬಿಹೇವ್ ಮಾಡ್ತಿಲ್ಲಪ್ಪ. ಗಂಡನ್ ಭುಜಕ್ಕೆ ಹೆಂಡತಿ ಒರುಕೊಂಡು ಕುತ್ಕೊಳ್ಳೋದು ತಪ್ಪಲ್ಲ. ನೀನ್ ಮುಜುಗರ ಪಡೋದ್ ಬಿಡು ಮೊದ್ಲು. ಕರ್ಣ, ನಿಂಗೊಂದ್ ವಿಷಯ ಗೊತ್ತಾ? ಹೆಣ್ಮಕ್ಳಿಗೆ ತಾಯಿ ಮಡ್ಲನ್ ಬಿಟ್ರೆ ತುಂಬಾ ಸೇಫೆಸ್ಟ್ ಪ್ಲೇಸ್ ಅಂದ್ರೆ ಗಂಡನ್ ಭುಜ. ಸರಿ, ಒಂದು 10 ನಿಮಿಷ ಬಾಡಿಗೆಗೆ ತಗೋ. ಕರ್ಣ, ಈ ಜಾಗ ನೋಡು, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ನಂಗೂ ಹೀಗೆ ಯಾವ್ದಾದ್ರೂ ಒಳ್ಳೆ ಜಾಗಕ್ಕೆ ಹೋಗಿ 1-2 ದಿನ ಇದ್ದು ಬರೋಣ ಅನ್ಸುತ್ತೆ. ಕೆಲಸ ಇಲ್ಲದೆ ಇರೋರಿಗೆ ಏನೇನೋ ಅನ್ಸುತ್ತೆ. ಕೆಲಸ ಇಲ್ದಿರೋ ಮಾತೇ ನಾನು ಆಡ್ತಿಲ್ಲ. ಹೌದು, ನಿಂಗೆ ಯಾವ ಥರ ಜಾಗ ಇಷ್ಟ ಆಗುತ್ತೆ? ಮಂಜಿಂದ ತುಂಬಿರೋ ಕಾಶ್ಮೀರನ, ಅಥವಾ ಅಲೆಗಳ ಸಪ್ಪಳ ಕೇಳಿಸೋ ಗೋವಾನ, ಅಥವಾ ಮರಳುಗಾಡಿಂದ ತುಂಬಿರೋ ರಾಜಸ್ಥಾನನ? ಯಾವ ಜಾಗ ಇಷ್ಟ? ನನಗೆ ನಮ್ಮ ಕರುನಾಡೆ ತುಂಬಾ ಇಷ್ಟ. ನಂಗೊತ್ತು ನಿಂಗೆ ಕರುನಾಡಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ನಮ್ಮನೆ ಅಂದ್ರೆ ಇನ್ನೂ ಇಷ್ಟ. ಮನೇಲಿರೋ ಹಾಲಲ್ಲಿ ಕೂತ್ಕೊಂಡು ತಾತನ ಹತ್ರ ಮಾತಾಡೋದು ಅಂದ್ರೆ ನಿಂಗೆಲ್ಲದಕ್ಕಿಂತ ತುಂಬಾ ಇಷ್ಟ ಅಲ್ವಾ? ಈಗ ಯಾಕೆ ನೀನು ಕಾಲು ಕೇರ್ಕೊಂಡು ಜಗಳಕ್ಕೆ ಬರ್ತಾ ಇದೀಯಾ? ಜಗಳ ಮಾಡ್ತಿಲ್ಲಪ್ಪ. ಈ ಜಗಳ ಜಂಜಾಟದಿಂದ ಎಲ್ಲಾದ್ರೂ ದೂರ ಹೋಗೋಣ ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ನಿಂಗೆ ಬೇರೆ ಬೇರೆ ಜಾಗಗಳನ್ನ ತೋರಿಸ್ತಾ ಇದ್ದೀನಿ. ಸರಿ, ನೀನು ಈ ಜಾಗ ಅಂತ ತೋರಿಸು. ಕುಟುಂಬ ಸಮೇತ ಎಲ್ಲರೂ ಹೋಗ್ಬಿಟ್ಟು ಬರೋಣ. ಅದೆಲ್ಲೋ ದೂರದ ಊರಿಗೆ ಹೋಗಿ ನೋಡಿದ್ರು ನನಗೆ ಕಾಣೋದು ಇದೇ ಸುಬ್ಬಿ. ಮತ್ತೆ ಅದಕ್ಕೆ ಖರ್ಚು ಮಾಡಿಕೊಂಡು, ಸಮಯ ವ್ಯರ್ಥ ಮಾಡಿಕೊಂಡು, ಶಕ್ತಿ ಹಾಳು ಮಾಡ್ಕೊಂಡು ಹೋಗ್ಬೇಕು? ನಿಂಗ್ ಜವಾಬ್ದಾರಿ ಇದೆ ಸರಿ, ಆದ್ರೆ ನಮಗೂ ಜೀವನ ಇದೆ ಅಲ್ವಾ? ನಮಗೂ ಪ್ರೈವಸಿ ಬೇಕಲ್ವಾ? ಈಗ ನಮಗಿಲ್ಲಿ ಯಾರು ತೊಂದರೆ ಕೊಡ್ತಾ ಇದ್ದಾರೆ? ನನ್ ಗಂಡಗೊಂಚೂರು ರಸಿಕತೆನೇ ಇಲ್ವೇ? ಕರ್ಣ, ಮದ್ವೆ ಆದ ಹೊಸದ್ರಲ್ಲಿ ಜೋಡಿಗಳು ಹೇಗಿರ್ತಾರೆ ಗೊತ್ತಾ? ನೀನ್ ನೋಡಿದ್ರೆ ಒಂಚೂರು ರೊಮ್ಯಾಂಟಿಕ್ ಆಗಿ ಇರಲ್ವಲ್ಲ? ಮದುವೆ ಆದ್ಮೇಲೆ ರೊಮ್ಯಾನ್ಸ್ ಅನ್ನೋದು ಇರುತ್ತಾ ಸುಬ್ಬಿ? ಯಾಕಿರಲ್ಲ? ನೀನಂತೂ ಜವಾಬ್ದಾರಿ ಅನ್ಕೊಂಡು ತರ್ಲೆ ಮಾಡೋದನ್ನೇ ಮರೆತು ಹೋಗಿದ್ಯಾ. ಅಜ್ಜಿ ತಾತನ್ ನೋಡಿದ್ಯಾ?
ಈಗ್ಲೂ ಎಷ್ಟು ತರಲೆ ಮಾಡ್ತಾರೆ, ಎಷ್ಟು ಪ್ರೀತಿಯಿಂದ ಇರ್ತಾರೆ. ನಿನಗ್ ನೋಡಿದ್ರೆ ರೊಮ್ಯಾಂಟಿಕ್ ಆಗಿರೋದು ನಾನೇ ಹೇಳ್ಕೊಡ್ಬೇಕಾಗಿದೆ. ಇನ್ಮೇಲೆ ನಮ್ಮ ಯಜಮಾನ್ರಿಗೆ ನಾನೇ ರೊಮ್ಯಾಂಟಿಕ್ ಆಗಿರೋದನ್ನ ನೆನಪಿಸ್ಬೇಕು. ಕರ್ಣ, ಅಮ್ಮ, ಏನಮ್ಮ? ದೇವಸ್ಥಾನಕ್ಕೆ ಹೋಗಿದ್ದೆ ಕಣೋ, ಪ್ರಸಾದ ಕೊಡೋಣ ಅಂತ ಬಂದೆ. ಕೊಡಮ್ಮ. ಏನಮ್ಮ, ಈ ನಡುವೆ ಸಿಕ್ಕಾಪಟ್ಟೆ ದೇವಸ್ಥಾನಗಳಿಗೆ ಹೋಗ್ತಾ ಇದೆಯಾ? ಭಕ್ತಿಗೋಸ್ಕರ ಹೋಗ್ತಾ ಇದೆಯೋ ಇಲ್ಲ ಯಾವುದಾದ್ರೂ ಪತ್ತೇದಾರಿ ಕೆಲಸ ಮಾಡೋಕೆ ಹೋಗ್ತಾ ಇದೆಯೋ? ಕರ್ಣ, ನಿನಗೆ ಯಾವಾಗ್ಲೂ ನನ್ನ ಮೇಲೆ ಅನುಮಾನನೇ. ನನಗೆ ಈ ಊರಲ್ಲಿ ಏನು ಕೆಲಸ ಇರುತ್ತೆ? ಬಲವಂತ ಮಾಡಿ ನನ್ನ ಈ ಊರಿಗೆ ಕರ್ಕೊಂಡು ಬಂದ್ಬಿಟ್ಟೆ. ನನಗೂ ಬೋರ್ ಆಗಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ಹೌದೌದೌದು, ಇದನ್ನ ನಾನು ನಂಬಬೇಕು. ಕಾಯಕವೇ ಕೈಲಾಸ ಅಂತ ನಂಬಿದವಳು ನೀನು. ಈಗ ಪ್ರತಿದಿನ ದೇವರು ನಿನ್ನನ್ನು ಕರೀತಾ ಇದ್ದಾನಾ? ಎಲ್ಲೋ ಏನೋ ಗೋಲ್ಮಾಲ್ ನಡೀತಾ ಇದೆ. ಏಯ್, ಸಾಕು, ಸುಮ್ಮನೆ ಇರೋ. ಸೂರ್ಯ, ಹಾ ಬಂದೆ ತಾತ. ಆಮೇಲೆ ವಿಚಾರಿಸ್ಕೋತೀನಿ. ಸುರಭಿ, ಯಾಕೋ ಸಪ್ಪಗಿದೀಯಾ? ಏನಿಲ್ಲ ಅತ್ತೆ, ನಿಮ್ ಮಗನ್ಗೆ ಮುಜುಗರ ಜಾಸ್ತಿ. ಸಾಮಾನ್ಯವಾಗಿ ಗಂಡ್ಮಕ್ಳು ಹೆಣ್ಮಕ್ಳು ಹಿಂದೆ ಬೀಳ್ತಾರೆ, ಇಲ್ಲೆಲ್ಲ ಉಲ್ಟಾ. ನನ್ ಗಂಡನ್ನ ನಾನೇ ಪಟಾಯಿಸ್ಬೇಕಾಗಿದೆ. ಹೇಗೋ ಪಟಾಯಿಸ್ಕೊಂಡ್ ಕೂತಿದ್ದೆ, ನೀವ್ ಅಡ್ಡ ಬಂದ್ರಿ, ಅದಲ್ಲಿಗೆ ನಿಂತೋಯ್ತು. ಓ, ನಾನು ಅಡ್ವರ್ಟೈಸ್ಮೆಂಟ್ ಥರ ನಿಮ್ಮ ಮಧ್ಯೆ ಬಂದ್ಬಿಟ್ಟೆ ಅಂತನಾ? ಸಾರಿ ಕಣಮ್ಮ.